ಮಳೆಯಿಂದ ಹಲವು ಕಡೆಗಳಲ್ಲಿ ಹಲವು ಸಮಸ್ಯೆಗಳಾಗ್ತಾ ಇದೆ. ಕೆಲವು ಕಡೆಗಳಲ್ಲಿ ರಸ್ತೆಗಳೇ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ಆಗಿದೆ. ಇನ್ನು ಕೆಲವು ಕಡೆಗಳಲ್ಲಿ ರಸ್ತೆನೇ ಕಾಣ್ತಾ ಇಲ್ಲ. ಕಾರಣ ನೀರಿನಿಂದ ಸಂಪೂರ್ಣವಾಗಿ ಆವೃತವಾಗಿ ಹೋಗಿದೆ. ಈಗ ಯಾವ ಪರಿಸ್ಥಿತಿ? ಇಲ್ಲಿಯವರೆಗೂ ಕೂಡ ನೀವು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಎಲ್ಲ ಕೇಳ್ತಾ ಇದ್ರಿ. ಈಗ ನಂಜನಗೂಡು ಊಟಿ ರಾಷ್ಟ್ರೀಯ ಹೆದ್ದಾರಿ ನೀರಿನಿಂದ ಮುಳುಗಡೆ ಆಗಿ ಹೋಗಿದೆ. ಕಬಿನಿ ಜಲಾಶಯದಿಂದ 70,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಕರ್ನಾಟಕ ಕೇರಳ ರಸ್ತೆಯ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಈಗ ನಂಜನಗೂಡಿನ ಮಲ್ಲನ ಮೂಲೆ ಮಠದ ಬಳಿ ರಸ್ತೆಯ ಮೇಲೆ ಈಗ ನೀರು ಹರಿತಾ ಇದೆ. ಸೊ ಇಲ್ಲಿಯವರೆಗೂ ಕೇಳಿಸ್ಕೊಳ್ತಾ ಇದ್ದಿದ್ದು ನೀವು ಸುದ್ದಿಗಳು ಯಾವುದು ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂಗಾಯ್ತು, ಕಾರವಾರದಲ್ಲಿ ಹಂಗಾಯ್ತು, ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಹಿಂಗಾಯ್ತು, ಉಡುಪಿಯಲ್ಲಿ ಹಿಂಗಾಯ್ತು, ಶಿವಮೊಗ್ಗದಲ್ಲಿ ಹೀಗಾಯ್ತು ಅನ್ನುವಂಥ ಸುದ್ದಿಗಳನ್ನು ಕೇಳ್ತಾ ಇದ್ರಿ. ಈಗ ಇನ್ನೊಂದು ಸೈಡ್ ಬರ್ತಾ ಇದೆ. ಹಳೆ ಮೈಸೂರು ಭಾಗದ ಪರಿಸ್ಥಿತಿಗಳಿಗೆ ಬರ್ತಾ ಇದೆ. ಕರ್ನಾಟಕ ಕೇರಳ ರಸ್ತೆಯ ಸಂಚಾರ ನಿರ್ಬಂಧವಾಗಿದೆ. ಕಾರಣ ಇಷ್ಟೇ, ಕೊಡಗಿನಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋ ಪರಿಣಾಮವಾಗಿ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋ ಪರಿಣಾಮವಾಗಿ ಡ್ಯಾಮ್ಗಳೆಲ್ಲ ತುಂಬಿಕೊಳ್ತಾ ಇದೆ, ಕಬಿನಿ ತುಂಬಿಕೊಂಡಿದೆ. ಅದರ ಪರಿಣಾಮ ಈಗ ನೀರು ಹರಿದು ಬರ್ತಾ ಇದೆ. 70,000 ಕ್ಯೂಸೆಕ್ ನೀರು ರಿಲೀಸ್ ಆದ ನಂತರ ಈ ಪರಿಸ್ಥಿತಿ ಬಂದಿದೆ. ನನ್ನ ಸಹೋದ್ಯೋಗಿ KP ನಾಗರಾಜ್ ಮೈಸೂರಿನಿಂದ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ KP ನಾಗರಾಜ್, ಯಾವ ರೀತಿಯಾದಂಥ ಪರಿಸ್ಥಿತಿಯನ್ನ, ಸಮಸ್ಯೆಯನ್ನ ಅಲ್ಲಿರುವಂಥ ಜನ ಎದುರಿಸ್ತಾ ಇದ್ದಾರೆ? ಕೇವಲ ರಸ್ತೆಗೆ ಮಾತ್ರ ನೀರು ನಿಂತ್ಕೊಂಡು ಈ ಸಮಸ್ಯೆ ಆಗ್ತಾ ಇದೆಯಾ? ಗ್ರಾಮಗಳಿಗೆ ಹೋಗಿ ಅಲ್ಲೇನಾದರೂ ಜನ ಪರದಾಡುವಂಥ ಪರಿಸ್ಥಿತಿ ಏನಾದರೂ ನಿರ್ಮಾಣವಾಗಿದೆಯಾ KP ನಾಗರಾಜ್? ವೆರಿ ಗುಡ್ ಮಾರ್ನಿಂಗ್ ಅರುಣ್, ನಾನೀಗ ನಿಂತಿರುವಂಥದ್ದು ನಂಜನಗೂಡು ಮತ್ತು ಊಟಿಯ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 766. ಈ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದನ್ನು ಕೂಡ ತಾವೀಗ ಕಾಣ್ತಾ ಇದ್ದೀರಿ. ಪ್ರಮುಖವಾಗಿ ಕಬಿನಿ ಜಲಾಶಯದಿಂದ ಒಟ್ಟು 70,000 ಕ್ಯೂಸೆಕ್ಸ್ನಷ್ಟು ನೀರನ್ನು ಹೊರ ಬಿಡಲಾಗ್ತಾ ಇದೆ. ಪರಿಣಾಮವಾಗಿ ಈ ಇಡೀ ರಾಷ್ಟ್ರೀಯ ಹೆದ್ದಾರಿಗೆ ಜಲಾವೃತವಾಗಿರುವಂಥದ್ದು. ಕಳೆದ 3 ದಿನಗಳಿಂದಲೂ ಕೂಡ 50,000ರಿಂದ 60,000 ರೇಂಜಲ್ಲಿ ಕಬಿನಿ ಜಲಾಶಯದಿಂದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇರುವಂಥದ್ದು. ನಿನ್ನೆ ಒಟ್ಟು 70,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಟ್ಟಿರುವಂಥದ್ದು. ಅದರ ಪರಿಣಾಮವಾಗಿ ಈ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿ ಜಲಾವೃತವಾಗಿದೆ. ಕೇವಲ ರಾಷ್ಟ್ರೀಯ ಹೆದ್ದಾರಿ ಮಾತ್ರ ಅಲ್ಲ, ರಾಷ್ಟ್ರೀಯ ಹೆದ್ದಾರಿಯ ಆಸುಪಾಸಿನಲ್ಲಿರುವಂತಹ ಹಲವು ಚಿಕ್ಕ ಪುಟ್ಟ ಉದ್ಯಮಗಳ ಮತ್ತು ಪೆಟ್ರೋಲ್ ಬಂಕ್ ಇರ್ಬೋದು ಅಥವಾ ಗ್ರಾನೈಟ್ ಫ್ಯಾಕ್ಟ್ರಿಗಳಿರ್ಬೋದು, ಇವೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ಹಲವು ದೇವಸ್ಥಾನಗಳು ಕೂಡ ಜಲಾವೃತವಾಗಿದ್ದಾವೆ. ಸಂಪೂರ್ಣವಾಗಿ ಅರುಣ್, ಹೊಲಗದ್ದೆಗಳಿಗೂ ಕೂಡ ನೀರು ತುಂಬಿದೆ. ಬಹುತೇಕ ಈ ಒಂದು ಜಲಾಶಯದ ಹೊರ ಹರಿವಿನ ಪ್ರಮಾಣ ಇನ್ನೂ ಕೂಡ ಇವತ್ತು ನಾಳೆ ಮತ್ತೊಂದಿಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ ಕಪಿಲಾ ನದಿಯ ಜಲಾನಯನ ಭಾಗ ಸಂಪೂರ್ಣವಾಗಿ ಪ್ರವಾಹ ಭೀತಿಯೇ ಸೃಷ್ಟಿಯಾಗಿದೆ. ಪರ್ಟಿಕ್ಯುಲರ್ ಆಗಿ ನಂಜನಗೂಡು ಭಾಗದಲ್ಲಿ ಈ ಒಂದು ಪ್ರವಾಹ ಭೀತಿ ಅತಿ ಹೆಚ್ಚು ಆಗಿರುವಂತಹದ್ದು. ಅರುಣ್, ಈಗ ಸದ್ಯಕ್ಕೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ. ವಾಹನ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡಲಾಗಿದೆ. ಇವತ್ತಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಇನ್ನೂ ಒಂದು 2-3 ದಿನಗಳ ಕಾಲ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಓಪನ್ ಆಗುವಂತಹದ್ದು ಕಷ್ಟ ಇದೆ. ಯಾಕಂದರೆ ಕಬಿನಿ ಜಲಾಶಯಕ್ಕೆ ದಿನದಿನಕ್ಕೂ ಕೂಡ ಒಳಹರಿವು ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಡ್ಯಾಮಿನ ಭದ್ರತೆಯ ದೃಷ್ಟಿಯಿಂದ ಅತಿ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡಲಾಗುತ್ತೆ. ಬಹುತೇಕ ಇವತ್ತು ನಾಳೆ ಒಳಗಡೆ ಈ ಒಂದು ನೀರನ್ನು ಹೊರಗಡೆ ಬಿಡುವಂಥ ಪ್ರಮಾಣ 1,00,000 ಕ್ಯೂಸೆಕ್ಸ್ ಮುಟ್ಟುವಂತಹ ಸಾಧ್ಯತೆಗಳು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ಕಾರಣಕ್ಕೋಸ್ಕರವಾಗಿಯೇ ಕಪಿಲಾ ಜಲಾನಯನ ಭಾಗದ ಹಲವು ಗ್ರಾಮಗಳು ಕೂಡ ಈಗ ಪ್ರವಾಹ ಭೀತಿ ಸೃಷ್ಟಿಯಾಗಿರುವಂತಹದ್ದು. ಅರುಣ್, ಓಕೆ, ಇನ್ನೂ ಕೂಡ ಮಳೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗ ನಿಲ್ಲೋದು ಬೇಡ, ಈಗ ಡ್ಯಾಮ್ಗಳು ಭರ್ತಿ ಆಗ್ತಾ ಇದೆ, ತಮಿಳುನಾಡು ಬೇರೆ ನೀರು ಕೇಳ್ತಾ ಇದೆ, ಹೋಗುವಷ್ಟು ಹೋಗಲಿ ಅವರಿಗೆ. ಆದರೆ KP ನಾಗರಾಜ್, ಈಗಿರುವಂಥ ಪ್ರಮಾಣದಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದಂಥ ನೀರನ್ನು ಬಿಡುಗಡೆ ಮಾಡುವಂಥ ಪರಿಸ್ಥಿತಿ ಏನಾದರೂ ಬಂದರೆ ಯಾವ್ಯಾವ ಭಾಗಗಳಿಗೆ ಹೆಚ್ಚಿನ ಸಮಸ್ಯೆಗಳು ಉಂಟಾಗುತ್ತೆ? ಕೇವಲ ರಸ್ತೆ ಅಷ್ಟೇ ಬಂದಾಗಿದೆ, ಈಗ ಇನ್ಯಾವ ಭಾಗಗಳಿಗೆ ಸಮಸ್ಯೆಗಳು ಉಂಟು ಮಾಡುತ್ತೆ ಇವಾಗಂತ? ಪರ್ಟಿಕ್ಯುಲರ್ ಆಗಿ ಅರುಣ್, ಈಗ ರಾಷ್ಟ್ರೀಯ ಹೆದ್ದಾರಿ ಬಂದಾಗಿರ್ಬೋದು, ಇನ್ನೊಂದಿಷ್ಟು ನೀರಿನ ಪ್ರಮಾಣ ಹೆಚ್ಚಾದರೆ ಪರ್ಟಿಕ್ಯುಲರ್ ಆಗಿ ನಂಜನಗೂಡು ಭಾಗದ ಹಲವು ಹಳ್ಳಿಗಳು ಜಲಾವೃತವಾಗುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ನಂಜನಗೂಡು ಪಟ್ಟಣದ ಹಲವು ಬಡಾವಣೆಗಳು ಕೂಡ ಜಲಾವೃತವಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ಕಾರಣಕ್ಕೋಸ್ಕರವಾಗಿಯೇ ಈಗಾಗಲೇ ಮೈಸೂರು ಜಿಲ್ಲಾಡಳಿತ ತಗ್ಗು ಪ್ರದೇಶಗಳಲ್ಲಿರುವಂಥ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಒಂದು ಕಡೆಯಲ್ಲಿ ಮಾಡಿರುವಂಥದ್ದು ಮತ್ತು ಹಲವು ಗಂಜಿ ಕೇಂದ್ರಗಳನ್ನು ಕೂಡ ಈಗ ಓಪನ್ ಮಾಡಿರುವಂಥ
ಇರುವಂತಹದ್ದು. ಸದ್ಯಕ್ಕೆ ನಂಜನಗೂಡಿನ ಪರ್ಟಿಕ್ಯುಲರ್ಲಿ ನಂಜನಗೂಡು ಭಾಗದಲ್ಲೇ ಈ ರೀತಿಯಾದಂತಹ ಪ್ರವಾಹದ ಭೀತಿ ಅತಿ ಹೆಚ್ಚಿರುವಂಥದ್ದು. ಯಾವಾಗ ಕಬಿನಿ ಜಲಾಶಯದಿಂದ ನೀರನ್ನು ನದಿಗೆ ಬಿಡಲಾಗುತ್ತೋ, ಕಪಿಲಾ ನದಿಯ ಜಲಾನಯನ ಭಾಗದ ಅಂದರೆ ಮೈಸೂರಿನ ಹೊರಭಾಗದ ನಂಜನಗೂಡಿನ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಈ ರೀತಿಯಾದಂಥ ಪ್ರವಾಹ ಭೀತಿ ಪ್ರತಿ ಬಾರಿಯೂ ಕೂಡ ನೀರಿನ ಪ್ರಮಾಣ ಹೆಚ್ಚಾದಾಗ ಉಂಟಾಗುತ್ತೆ. ಈಗ ಸದ್ಯಕ್ಕೆ ನಂಜನಗೂಡಿನ ಕೆಲವು ಬಡಾವಣೆಗಳು ಈಗಾಗಲೇ ಜಲಾವೃತವಾಗಿರುವಂಥದ್ದು. ಈಗ ರಾಷ್ಟ್ರೀಯ ಹೆದ್ದಾರಿಯು ಕೂಡ ಈಗ ಜಲಾವೃತವಾಗಿದೆ ಮತ್ತು ಈ ಭಾಗದ ಹಲವು ಗ್ರಾಮಗಳ ಗದ್ದೆ ಕೃಷಿ ಭೂಮಿಗಳಿಗೂ ಕೂಡ ಈಗ ನೀರು ತುಂಬಿದೆ. ಅರುಣ್. ಓಕೆ, ಕೆ ಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.